ಅಂದರೆ ಬಿಜೆಪಿ ಅವರು ಏನೋ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ, ಇದಕ್ಕೆ ತಮ್ಮ ಸಹಮತ ಇದೆಯಾ? ಒಂದ್ಸಲ ಗಂಡ ಹೆಂಡತಿ ಜಗಳ ಆಡಿದಂದರೆ ನೀನು ವಿವಾಹ ವಿಚ್ಛೇದನ ಮಾಡು ಅಂತ ಹೆಂಗೆ ಹೇಳಿ ನಾನು? ಏನೋ ಒಂದ್ಸಲ ಆಗೋಗಿದೆ ತಪ್ಪು, ಗಂಡ ಹೆಂಡತಿ ಸರಿಪಡಿಸ್ಕೊಂಡು ಹೋಗ್ತಾರೆ ಅಂತ. ಅದು ಸಿದ್ದರಾಮಯ್ಯನಿಗೂ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಾ ಯಾರ ಬಗ್ಗೆ ರಾಜೀನಾಮೆ ಕೊಡು ಅಂತೇಳಿ ಕೇಳೋಕ್ಕೆ ಹೋಗೋದಿಲ್ಲ, ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದಕ್ಕೆ ಬಿ ಜೆ ಪಿಯವ್ರ ಕೈಯಾಗ ಕೋಲು ಕೊಡಬೇಡ್ರಿ. ಅವ್ರ ಕೈಯಾಗ ಕೋಲಿಲ್ಲ, ನೀವೇ ತೊಗೊಂಡೋಗಿ ಕೊಡ್ತಾಯಿದ್ದೀರಿ, ಬರ್ರಿ ನಮ್ಮನ್ನು ಬಡೀರಿ ಅಂತೇಳಿ ಅಂತ. ಸೊ ಅದಕ್ಕೇನಿದೆ ಅಂತ ಹೇಳಿದ್ರೆ ಬಿ ಜೆ ಪಿಯವ್ರಿಗೂ ಅಷ್ಟೇ ಬೇಕು. ಅವರು ಹಿಂದೆ ಮುಂದಿಲ್ಲ. ನಾವು ಯತ್ನಾಳ್ ಗೋಯೆ ಉಪವಾಸ ಸತ್ಯಾಗ್ರಹನೇ ಮಾಡ್ತೀನಿ ನಾನು ಅಂಥೇಳಿ ಹೊಂಟ. ಆ ಯತ್ನಾಳಿಗೆ ಹೇಳ್ತೀನಿ ನಾನು, ನೀವು ಆ ಕ್ಷೇತ್ರದ ಶಾಸಕರು, ಎಲ್ಲಿ ಆಶ್ರಯದಲ್ಲಿ ಮನೆ ಇಲ್ಲೋ, ಎಲ್ಲಿ ಜಮೀನಿಲ್ಲ, ಅದು ಕೊಡಿಸೋ ಕೆಲಸ ಮಾಡಿರಿ. ನೀವು ಅಷ್ಟು ದುಡ್ಡೇ ಮಾಡ್ತಾಯಿದ್ದೀರಿ, ಶುಗರ್ ಫ್ಯಾಕ್ಟ್ರಿ ಮಾಡ್ತಾಯಿದ್ದೀರಿ, ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಎಲ್ಲಿಂದ ಬಂತು ನಿಮಗೆ? ಇದನ್ನು ನಿಮಗೆ ಕೇಳಿದ್ರೆ ಸಿಟ್ಟು ಬರ್ತೈತಿ. ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ, ನಂದು ಕೇಳಬೇಡ್ರಿ, ನಿಮ್ಮದು ಹೇಳ್ರಿ. ಇದನ್ನೇ ಅವ್ರಿಗೆ ಹೇಳ್ತಕ್ಕಂಥದ್ದು. ಯತ್ನಾಳ್ರವರೇ, ಅನ್ಯರ ಡೊಂಕನ್ನು ನೀವೇ ಕಿತ್ತಿದ್ದೀವಿ ರೀ. ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವೇ ಸಂತೈಸಿಕೊಳ್ಳಿ. ಇದುವೇ ಅಂತರಂಗ ಶುದ್ಧಿ, ಇದುವೇ ಬಹಿರಂಗ ಶುದ್ಧಿ. ಬೇರೆಯವ್ರಿಗೆ ಒಳ್ಳೇದು ಮಾಡೋದಕ್ಕಿಂತ ಮುಂಚೆ ತಾನು ಏನು ಮಾಡಿದ್ದೀನಿ ಫಸ್ಟ್ ಅದನ್ನು ನೋಡಿ ನೀನು. ಅದಕ್ಕೆ ಇವತ್ತು ಯತ್ನಾಳಿಗೆ ನಿಮ್ಮ ಮುಖಾಂತರ ಹೇಳ್ತೀನಿ, ಕೂಡಲೇ ಬೇಷರ ಕ್ಷಮಾಪಣೆ ಕೇಳಿ, ಇಲ್ಲದ್ರೆ ನಾನು ಕೋರ್ಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಕೇಸ್ ಫೈಲ್ ಮಾಡ್ತೀನಿ, ಕೋರ್ಟ್ನಲ್ಲಿ ನೀವು ಜವಾಬು ಕೊಡ್ಬೇಕಾಗತ್ತೆ.